ಅವರ ಮೆಂಟಲ್ ಇಲ್ನೆಸ್ ಯಾವ ತರಹದ್ದು, ಎಷ್ಟು ವರ್ಷ ಹಳೆಯದ್ದು ಮತ್ತು ಅದಕ್ಕೆ ಕಾರಣಗಳೇನು ಅದು ನನಗೆ ಏನೂ ಗೊತ್ತಿಲ್ಲ. ಆದರೆ ಈ ಸಮಸ್ಯೆ ನೋಡಿದಾಗ ನನಗೆ ನೆನಪಾಗಿದ್ದು ಡಾಕ್ಟರ್ ಹೆವೆಲಿನ್ ಅವರು ಮಾಡಿದ ಟ್ರೀಟ್ಮೆಂಟ್, ಅವರು ಮಾಡಿದ ಈ ಹೋಪೋನೋಪೋನೋ ಪ್ರಾಕ್ಟೀಸ್. ಅವರು ಯಾವ ಪೇಷಂಟನ್ನು ನೋಡಲಿಲ್ಲ, ಭೇಟಿಯಾಗಲಿಲ್ಲ, ಮಾತನಾಡಿಸಲಿಲ್ಲ. ಕೆಲವು ತಿಂಗಳಲ್ಲೇ ನಿಧಾನವಾಗಿ ಆ ಮೆಂಟಲ್ ಪೇಷಂಟ್ಗಳಲ್ಲಿ ಚೇತರಿಕೆ ಕಂಡು ಬಂತು. ನಂತರ ಆ ಎಲ್ಲ ಪೇಷಂಟ್ಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಈಗ ಇತಿಹಾಸ. ಆದರೆ ಇದು ಇಷ್ಟು ಸುಲಭವೇ ಅಂತ ಪ್ರಶ್ನೆ ಬರುವುದು ಸಹಜ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ನಂಬಿಕೆ, ವಿಶ್ವಾಸ. ನಿಮ್ಮಲ್ಲಿ ಅಚಲ ನಂಬಿಕೆ ಇದ್ದರೆ ಖಂಡಿತ ಸಾಧ್ಯ, ವಿಶ್ವಾಸ ಇಲ್ಲದಿದ್ದರೆ ಖಂಡಿತ ಇಲ್ಲ. ಇಲ್ಲಿ ಈ ಎರಡು ವಾಕ್ಯಗಳು ಸತ್ಯವೇ. ಇದರ ಫಲಿತಾಂಶ ಕೆಲವರಿಗೆ ಬೇಗ ಬರಬಹುದು, ಇನ್ನೂ ಕೆಲವರಿಗೆ ತಡವಾದರೂ ಆಗಬಹುದು. ಇದೆಲ್ಲ ಪ್ರಾರ್ಥನೆ ಮಾಡುವವರ ಮನಸ್ಸಿನಲ್ಲಿರುವ ಶಾಂತತೆಯ ಮೇಲೆ ನಿರ್ಧಾರ ಆಗುವುದು. ನಾವು ಜನ್ಮ ತಳೆದಾಗ ಮಾತಾಡಲು ನಡೆದಾಡಲು ಬರ್ತಿರಲಿಲ್ಲ. ಕ್ರಮೇಣ ತೊದಲು ನುಡಿಯಿಂದ ಮಾತಾಡಿದ್ದು, ಎದ್ದು ಬಿದ್ದು ನಡೆಯಲು ಕಲಿತಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ 4 ವಾಕ್ಯಗಳು ನೋಡಲು ತೀರಾ ಸಾಮಾನ್ಯ ವಾಕ್ಯಗಳಂತೆ ಅನಿಸಿದರೂ ಇವುಗಳು ತುಂಬ ಪವರ್ಫುಲ್ ಶಬ್ದಗಳು. ಈ ಶಬ್ದಗಳಲ್ಲಿ ಮೋಸ್ಟ್ ಪವರ್ಫುಲ್ ಎನರ್ಜಿ ಫ್ರೀಕ್ವೆನ್ಸಿಯ ವೈಬ್ರೇಷನ್ಗಳಿವೆ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಹಂಚಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ. ನನ್ನ ಚಾನಲದ ಸಬ್ಸ್ಕ್ರೈಬರ್ ಒಬ್ಬರು ಈ ವಿಷಯದ ಬಗ್ಗೆ ಬರೆದಿದ್ದರು. ತಮ್ಮ 20 ವರ್ಷದ ಮೆಂಟಲಿ ಚಾಲೆಂಜ್ಡ್ ಬ್ರದರ್ ಬಗ್ಗೆ ಕೇಳಿದ್ರು. ಅವರ ಬ್ರದರ್ನ ಕ್ರಾನಿಕ್ ಕಂಡೀಷನ್ ಮತ್ತು ಡಾಕ್ಟರ್ಗಳು ಅವರನ್ನು ಕ್ಯೂರ್ ಮಾಡಲು ಆಗದಿದ್ದನ್ನು ಬರೆದಿದ್ದರು. ಬೇರೆ ಎಲ್ಲ ಹುಡುಗರ ಥರ ಅವರ ಬ್ರದರ್ ಸಹ ಆಗಬೇಕೆನ್ನುವುದು ಅವರ ಇಚ್ಛೆ. ಅದಕ್ಕೆ ಏನು ಮಾಡಿದರೆ ಸರಿ ಹೊಂದಬಹುದು ಅಂತ ಅವರ ಪ್ರಶ್ನೆ. ಅವರ ಬ್ರದರ್ನ ಮೆಂಟಲ್ ಇಲ್ನೆಸ್ ಯಾವ ತರಹದ್ದು, ಎಷ್ಟು ವರ್ಷ ಹಳೆಯದ್ದು ಮತ್ತು ಅದಕ್ಕೆ ಕಾರಣಗಳೇನು ಅದು ಏನೂ ನನಗೆ ಗೊತ್ತಿಲ್ಲ. ಆದರೆ ಈ ಸಮಸ್ಯೆ ನೋಡಿದಾಗ ನನಗೆ ನೆನಪಾಗಿದ್ದು ಡಾಕ್ಟರ್ ಹೆವೆಲಿನ್ ಮತ್ತು ಅವರು ಮಾಡಿದ ಟ್ರೀಟ್ಮೆಂಟ್, ಅವರು ಮಾಡಿದ ಹೋಪೋನೋಪೋನೋ ಪ್ರಾಕ್ಟೀಸ್. ಅದರ ಬಗ್ಗೆ ಒಂಚೂರು ಮಾಹಿತಿ ಇಲ್ಲಿ ನೀಡಲು ನಾನು ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ ಹೆವೆಲಿನ್ ಹವಾಯಿ ಹಾಸ್ಪಿಟಲ್ನಲ್ಲಿ ಮೆಂಟಲಿ ಚಾಲೆಂಜ್ಡ್ ಮಾನಸಿಕ ರೋಗಿಗಳನ್ನು ಗುಣಪಡಿಸಿದ್ದು ನೀವು ಈಗಾಗಲೇ ಇದೇ ಚಾನಲ್ನಲ್ಲಿರುವ ವಿಡಿಯೋನಲ್ಲಿ ನೋಡಿರಬಹುದು ಮತ್ತು ಬೇರೆ ವಿಡಿಯೋಗಳಲ್ಲಿ ಸಹ ಕೇಳಿರಬಹುದು. ಅವರು ಮಾಡಿದ ಟ್ರೀಟ್ಮೆಂಟ್ ವಿಧಾನ ಚಿಕ್ಕದರಲ್ಲಿಯೇ ನೋಡೋಣ. ಅವರು ಯಾವ ಪೇಷಂಟ್ಗಳನ್ನು ನೋಡಲಿಲ್ಲ, ಭೇಟಿಯಾಗಲಿಲ್ಲ, ಮಾತಾಡಿಸಲಿಲ್ಲ. ಅವರು ಪ್ರತಿ ಪೇಷಂಟ್ನ ಫೈಲ್ ಓಪನ್ ಮಾಡಿ ಅದರಲ್ಲಿರುವ ವಿವರಗಳನ್ನು ಓದಿ ತಮ್ಮ ಮೇಲೆ ಹೋಪೋನೋಪೋನೋ ಪ್ರೇಯರ್ ಮಾಡಿ ಹೀಲ್ ಮಾಡಿಕೊಂಡರು. ಕೆಲವು ತಿಂಗಳಲ್ಲಿ ನಿಧಾನವಾಗಿ ಆ ಮೆಂಟಲ್ ಪೇಷಂಟ್ಗಳಲ್ಲಿ ಚೇತರಿಕೆ ಕಂಡು ಬಂತು. ಇದರ ಪರಿಣಾಮವಾಗಿ ಆ ಪೇಷಂಟ್ಗಳಲ್ಲಿ ದಿನ ಕಳೆದಂತೆ ಆಶ್ಚರ್ಯಕರ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಕಾಣಲು ಶುರು ಆಯಿತು. ಕೆಲವು ತಿಂಗಳ ಬಳಿಕ ಎಲ್ಲ ಪೇಷಂಟ್ಗಳು ಸಂಪೂರ್ಣ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು ನೀವೆಲ್ಲ ತುಂಬ ವಿಡಿಯೋಗಳಲ್ಲಿ ನೋಡಿರಬೇಕು. ಆದರೆ ಇದು ಇಷ್ಟು ಸುಲಭವೇ ಅಂತ ಪ್ರಶ್ನೆ ಬರುವುದು ಸಹಜ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ನಂಬಿಕೆ ಮತ್ತು ವಿಶ್ವಾಸ. ನಿಮ್ಮಲ್ಲಿ ಅಚಲ ನಂಬಿಕೆ ಇದ್ದರೆ ಖಂಡಿತ ಸಾಧ್ಯ, ವಿಶ್ವಾಸ ಇಲ್ಲದಿದ್ದರೆ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಈ 2 ವಾಕ್ಯಗಳು ಸತ್ಯವೇ. ಅದಕ್ಕೆ ನನ್ನ ಸಲಹೆ ಏನೆಂದರೆ, ಡಾಕ್ಟರ್ ಹೆವೆಲಿನ್ ಅವರು ಮಾಡಿದ ಈ ಅದ್ಭುತ ಹೋಪೋನೋಪೋನೋ ಪ್ರೇಯರ್ ನೀವು ಸಹ ಯಾಕೆ ಮಾಡಬಾರದು? ಇದರಲ್ಲಿ ಯಾವ ಹಣದ ಅವಶ್ಯಕತೆಯೂ ಇಲ್ಲ, ಖರ್ಚು ವೆಚ್ಚಗಳಿಲ್ಲ. ಅವರಿಗೆ ನೀವು ನೀಡುತ್ತಿರುವ ಅಗತ್ಯವಾದ ಮೆಡಿಸಿನ್, ಔಷಧಿ ಜೊತೆಗೆ ಈ ಪ್ರಾರ್ಥನೆಯನ್ನು ಮಾಡಿ. ಡಾಕ್ಟರ್ ಹೆವೆಲಿನ್ ಅವರು ಇಷ್ಟೊಂದು ಮೆಂಟಲ್ ಪೇಷಂಟ್ಗಳನ್ನು ಗುಣಪಡಿಸಿದರೆ ನಿಮ್ಮ ಈ ಕೇಸ್ನಲ್ಲಿ ಚೇತರಿಕೆ ಯಾಕೆ ಆಗಬಾರದು? ಅವರು ಮಾಡಿದ ಹೀಲಿಂಗ್ ರೀತಿಯನ್ನು ಇಲ್ಲಿ ಮುಂದೆ ಕೊಡ್ತೀನಿ. ನಿಮ್ಮ ಸ್ಥಾನದಲ್ಲಿ ನಾನು ಇದ್ದರೆ ನಾನು ಯಾವ ರೀತಿ ಹೋಪೋನೋಪೋನೋ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದರ ವಿವರವನ್ನು ಡೀಟೇಲ್ ಆಗಿ ಹೇಳ್ತೀನಿ. ನೀವು ಸಹ ಅದನ್ನೇ ಮಾಡಬಹುದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ 15 ನಿಮಿಷ ಒಂದು ಶಾಂತವಾದ ಜಾಗೆಯಲ್ಲಿ ಕುಳಿತು ಈ ಹೋಪೋನೋಪೋನೋ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಬ್ರದರ್ನ ಮೆಂಟಲ್ ಇಲ್ನೆಸ್ ಸಲುವಾಗಿ ನಾನು ಈ ಪ್ರಾರ್ಥನೆ ಮಾಡುತ್ತೇನೆ. ಮೊದಲು ನನ್ನ ಮೊಬೈಲ್ನಲ್ಲಿ 528 ಹರ್ಟ್ಸ್
ಈ ಮ್ಯೂಸಿಕ್ಕನ್ನು ಲೋ ವಾಲ್ಯೂಮ್ನಲ್ಲಿ ಪ್ಲೇ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಸಾಕಷ್ಟು 528 ಹರ್ಟ್ಸ್ ಮ್ಯೂಸಿಕ್ ವಿಡಿಯೋ ಫ್ರೀಯಾಗಿ ಲಭ್ಯವಿದೆ. ಅದನ್ನೇ ಉಪಯೋಗ ಮಾಡಿ. ಇದು ತುಂಬ ಪರಿಣಾಮಕಾರಿ ಮ್ಯೂಸಿಕ್. ಸ್ಟೆಪ್ ನಂಬರ್ 1, ಡಾಕ್ಟರ್ ಹೆವ್ಲಿನ್ ಹೇಳುವಂತೆ ಮೊದಲಿಗೆ ಈ 2 ನುಡಿ ಐ ಆಮ್ ಸಾರಿ ಮತ್ತು ಪ್ಲೀಸ್ ಫರ್ಗಿವ್ ಮೀ ಹೇಳ್ತೀನಿ. ಇದನ್ನು ಹೇಳುವ ಪರ್ಪಸ್ ಏನೆಂದರೆ, ನನಗೆ ಅರಿವಿಲ್ಲದೆ, ನನಗೆ ಗೊತ್ತಿಲ್ಲದೆ ಏನಾದರೂ ನನ್ನ ಮನಸ್ಸಿನಲ್ಲಿ ಪ್ರವೇಶಿಸಿದ್ದರೆ ಅಥವಾ ನನ್ನ ದೇಹದಲ್ಲಿ ಎಂಟ್ರಿ ಆಗಿದ್ದರೆ ಅದನ್ನು ಒಪ್ಪಿಕೊಳ್ಳಲು ನಾನು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳುತ್ತಿದ್ದೇನೆ. ಅದು ಹೇಗೆ ಬಂತು ಎಂದು ನನಗೆ ತಿಳಿದಿಲ್ಲ ಮತ್ತು ತಿಳಿಯುವ ಅವಶ್ಯಕತೆಯೂ ನನಗೆ ಇಲ್ಲ. ಸ್ಟೆಪ್ ನಂಬರ್ 2, 2ನೇ ಭಾಗದಲ್ಲಿ ಥ್ಯಾಂಕ್ ಯು ಮತ್ತು ಐ ಲವ್ ಯು ಅಂತ ಹೇಳ್ತೀನಿ. ಇದನ್ನು ಹೇಳುವ ಪರ್ಪಸ್ ಏನೆಂದರೆ, ಥ್ಯಾಂಕ್ ಯು ಧನ್ಯವಾದ ಎಂದು ಹೇಳುವಾಗ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಹೀಲಿಂಗಿಗೆ ಸಂಬಂಧಪಟ್ಟ ಎಲ್ಲರ ಅತ್ಯುನ್ನತ ಒಳಿತಿಗಾಗಿ ನನ್ನ ನಂಬಿಕೆಯನ್ನು ನಾನು ತೋರಿಸುತ್ತಿದ್ದೇನೆ. ಈ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ವಿಶ್ವಾಸವನ್ನು ತೋರಿಸುತ್ತಿದ್ದೇನೆ. ಇನ್ನು ಐ ಲವ್ ಯು ಹೇಳುವುದರಿಂದ ನನ್ನಲ್ಲಿ ಸ್ಟಕ್ ಎನರ್ಜಿ ಅಂದರೆ ಅಂಟಿಕೊಂಡು ಕುಳಿತಿರುವಂತಹ ಶಕ್ತಿಯನ್ನು ನೀರಿನಂತೆ ಹರಿದು ಹೋಗಲು ಶುರು ಮಾಡುವುದು. ನಾನು ಪ್ರೀತಿ ಕರುಣೆ ವ್ಯಕ್ತಪಡಿಸುವ ಮೂಲಕ ಶೂನ್ಯ ಸ್ಥಿತಿಗೆ ತಲುಪುವೆನು. ಇಲ್ಲಿ ಶೂನ್ಯ ಸ್ಥಿತಿ, ಇಲ್ಲಿ ಎಣಿಕೆಗೆ ಬಾರದಷ್ಟು ಪ್ರೊಬೆಬಿಲಿಟಿ ಅಂದರೆ ಸಾಧ್ಯತೆಗಳಿವೆ. ಚಮತ್ಕಾರಗಳು ಇಲ್ಲಿಯೇ ಆಗುವವು. ಸ್ಟೆಪ್ ನಂಬರ್ 3, ಲೆಟ್ ಗೋ ಸಮರ್ಪಣೆ. ಮುಂದೆ ಏನಾಗುತ್ತದೆ ಎಂಬುದು ಆ ಯೂನಿವರ್ಸ್ ಅಂದರೆ ದೈವಿಕತೆಗೆ ಬಿಟ್ಟಿದ್ದು. ನನ್ನ ಎಲ್ಲ ಚಿಂತೆ ಭಾರವನ್ನು ಆ ದೈವಕ್ಕೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಸ್ಟೆಪ್ ನಂಬರ್ 4, ನಂತರ 108 ಬಾರಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಈ ಬೆಳಗಿನ ಹೀಲಿಂಗ್ ಪ್ರಾಕ್ಟೀಸ್ ಮುಗಿಸುವೆನು. ಮತ್ತೆ ರಾತ್ರಿ ಇದೇ ಹೀಲಿಂಗ್ ಪ್ರಾಕ್ಟೀಸ್ 15 ನಿಮಿಷದವರೆಗೆ ಮಾಡುವೆನು. ಇದನ್ನು ಎಷ್ಟು ದಿನದವರೆಗೆ ಮಾಡುವ ಪ್ರಶ್ನೆ ಸಹಜವಾಗಿ ಬರುವುದು. ನನ್ನ ಬ್ರದರ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣುವವರೆಗೆ ನಾನು ಈ ಪ್ರಾಕ್ಟೀಸನ್ನೇ ಮಾಡ್ತೀನಿ. ಈ 4 ವಾಕ್ಯಗಳು ನೋಡಲು ತೀರಾ ಸಾಮಾನ್ಯ ವಾಕ್ಯಗಳಂತೆ ಅನಿಸಿದರೂ ಇವುಗಳು ತುಂಬ ಪವರ್ಫುಲ್ ಶಬ್ದಗಳು. ಇವುಗಳಲ್ಲಿ ತಪ್ಪೊಪ್ಪಿಗೆ, ಕ್ಷಮೆಯಾಚನೆ, ಧನ್ಯವಾದ, ಪ್ರೀತಿ, ಕರುಣೆ ಎಲ್ಲವುಗಳಿಂದ ತುಂಬಿದೆ. ಈ ಶಬ್ದಗಳಲ್ಲಿ ಮೋಸ್ಟ್ ಪವರ್ಫುಲ್ ಎನರ್ಜಿ ಫ್ರೀಕ್ವೆನ್ಸಿಯ ವೈಬ್ರೇಷನ್ಗಳಿವೆ. ನೀವು ಮಾಡುವ ಈ 4 ವಾಕ್ಯಗಳ ಪ್ರೇಯರ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದರ ಫಲಿತಾಂಶ ಕೆಲವರಿಗೆ ಬೇಗ ಬರಬಹುದು, ಇನ್ನೂ ಕೆಲವರಿಗೆ ತಡವಾದರೂ ಆಗಬಹುದು. ಇದೆಲ್ಲ ಪ್ರಾರ್ಥನೆ ಮಾಡುವವರ ಮನಸ್ಸಿನಲ್ಲಿರುವ ಶಾಂತತೆಯ ಮೇಲೆ ನಿರ್ಧಾರ ಆಗುವುದು. ನಮ್ಮ ಮನಸ್ಸಿನ ಶಾಂತತೆಯನ್ನು ಹೇಗೆ ಅಳೆಯುವುದು? ಇದು ಒಂದು ತುಂಬ ದೊಡ್ಡ ಸಬ್ಜೆಕ್ಟ್. ಇದರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ. 1-2 ದಿನ ಪ್ರಾಕ್ಟೀಸ್ ಮಾಡಿ ಮತ್ತೆ ಬಿಡಬೇಡಿ. ನಿಜವಾದ ಫಲಿತಾಂಶ ಬರಲು ನಿರಂತರ ಪ್ರಾಕ್ಟೀಸ್ನ ಅಗತ್ಯ ಇದ್ದೇ ಇದೆ. ಇದನ್ನು ಫಾಸ್ಟ್ ಟೆಕ್ನಿಕ್ ಥರ ನೋಡಬೇಡಿ. ನಾವು ಜನ್ಮ ತಳೆದಾಗ ಮಾತಾಡಲು ನಡೆದಾಡಲು ಬರಲ್ಲ. ಕ್ರಮೇಣ ಮೊದಲು ತೊದಲು ನುಡಿಯಿಂದ ಮಾತಾಡಿದ್ದು, ಎದ್ದು ಬಿದ್ದು ನಡೆದದ್ದು ಇದೆಲ್ಲ ನಿಮಗೆ ಗೊತ್ತೇ ಇದೆ. ನಿಮ್ಮ ಈ ಹೀಲಿಂಗ್ ಪ್ರಾಕ್ಟೀಸ್ನಿಂದ ಕಿಂಚಿತ್ತಾದರೂ ಇಂಪ್ರೂವ್ಮೆಂಟ್ ಕಾಣಿಸಿದಾಗ ಮತ್ತೆ ಈ ವಿಡಿಯೋಗೆ ಮರಳಿ ಬಂದು ಕಾಮೆಂಟ್ ಮೂಲಕ ಎಲ್ಲರ ಜೊತೆ ಹಂಚಿಕೊಳ್ಳಿ. ಇದರಿಂದ ತುಂಬ ಜನರಿಗೆ ಸಹಾಯ ಆದರೂ ಆಗಬಹುದು. ಈ ನಮ್ಮ ಜಗತ್ತಿನಲ್ಲಿ ಎಲ್ಲವೂ ಫ್ರೀಯಾಗಿ ಲಭ್ಯವಿದೆ, ಆದರೆ ಎಲ್ಲಿ ಇದೆ ಅನ್ನುವುದು ಮಾತ್ರ ಗೊತ್ತಿರಲ್ಲ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಮತ್ತೆ ಭೇಟಿಯಾಗೋಣ.